ಬೋರ್ಡ್ ಅಲ್ಲಿ ಕನ್ನಡನೇ ಇಲ್ಲಲ್ಲ ನೋಡೋ ಎಲ್ಲಾನ ಕನ್ನಡ ಬರ್ತಾನೆ. ಕ್ಯಾಶ್ ಕೊಡು, ಕ್ಯಾಶ್ ಕೊಡು. ಕ್ಯಾಶ್ ಇಲ್ಲ ಗೊಚ್ಚೆ ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ಬೇಕು. ಮದುವೆ ಆಗೋ ಹುಡುಗಿಗೆ ಇದು ಕೊಡ್ಸ್ಬೇಕು ಶಿಷ್ಯ. ನೋಡಿ ನಮ್ ಪಾರ್ಟಿ ಕೊಡ್ಸ್ತೀನಿ ಅಂತ ಎಲ್ಲ ಕರ್ಕೊಂಡು ಹೋಗ್ತಾವ್ರೆ ಗಾಯ್ಸ್. ಮುಕ್ಲಾರೆ ಬಿಸ್ಲೋಡಿ ಇದೈತಿ ಇಲ್ಲಿ ಸಿಟಿದಾಗ ಓಡಾಡೋಷ್ಟೊತ್ತಿಗೆ. ಹೆಲ್ಮೆಟ್ ಹಾಕಿಲ್ಲ, ಎಲ್ಲಿ ಪೊಲೀಸ್ ಅವ್ರು ಶಾರ್ಟ್ ಆಗ್ತಾರೋ ಗೊತ್ತಿಲ್ಲ. ಗಾಯ್ಸ್ ಈ ಏರಿಯಾ ಕಡೆ ಇದೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ಗಾಯ್ಸ್ ನೋಡಿ ಯಾವ ಮಾಲ್ ಇದು, ಅಲ್ಲಿ ಹೋದಾರೆ ಯಾವ ಮಾಲೋ ಗೊತ್ತಿಲ್ಲ. ನಮ್ಮ ದೇವರೊಣೆ ಬಂದಿದ್ದೀವಿ ಶಾಪಿಂಗ್ ಮಾಡಬೇಕು ಅಂತ. ಅವ್ರ ಅಣ್ಣ ವಾಚ್ ಕೊಡಿಸ್ತಾನಂತೆ ನನಗೆ. ಕೊಡಿಸ್ತೇ ಬಚ್ಚೆ, ಇವಾಗ ನೀನು ಬರ್ತಡೇ ಕೊಡಿಸ್ತೇ ಇಲ್ಲ? ಹಾ ಪಕ್ಕ ಮಾಲಲ್ಲ ಲೋಕಲ್ ಅಲ್ಲಿ. ನಿನ್ ಜನ್ಮಕ್ಕೆ ಹೋಗೋ. ಲೋಕಲ್ ಅಲ್ಲಿ 200 ರೂಪಾಯಿ ಚಿನ್ನ. ಇಲ್ಲಿ ಬಚ್ಚೆ ಇಲ್ಲೆಲ್ಲ ಒಂದ್ ದಿವಸ ಆಸ್ತಿಗಳು ಕೇಳ್ತಾರೆ ಇಲ್ಲೆಲ್ಲ. ಅಲ್ಲ ಶಿಷ್ಯ, ಒಂದಲ್ಲ ಒಂದ್ ದಿವಸ ಲೈಫಲ್ಲಿ ಇದೆಲ್ಲ ನಾವು ತಗೊಂಡು ಹಾಕೊಬೇಕು ಶಿಷ್ಯ. ಅಷ್ಟು ದುಡಿಬೇಕು, ಕಷ್ಟ ಬಿಡಬೇಕು. ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡೋದಲ್ಲ ಬಂದು. ಇವಾಗ ನಾವು ಯಾಕೆ ಈ ಥರ ಸುತ್ತಾಡ್ತಾ ಇದೀವಿ ಅಂದರೆ ನಾವು ಮುಂದೆ ಒಂದು ದಿವಸ ಸೆಟಲ್ ಆದಮೇಲೆ ಎಲ್ಲ ತಗೊಳ್ತೀವಿ ಅಂತ ಹೇಳ್ತಾ ಇದೀವಿ. ವಿಲ್ ಡೂ ಎವ್ರಿಥಿಂಗ್ ಡೂಡ್. ತಗೊಳ್ತೀನಿ ಅಂದ್ರೆ ಬೇಡ ಅಂತ ಮಧು. ನಾಳೆ ದುಡ್ಡು ತಗೊಬೇಕು ಅಂತ ತಗೊಳ್ತೀನಿ ಅಂದ್ರೆ ನೀನು ಆಗೋ ಮದುವೆ ಆಗೋ ಹುಡುಗಿಗೆ ಇದು ಕೊಡಿಸ್ಬೇಕು ಶಿಷ್ಯ. ನಮ್ಮ ಮನೆಗಳಿಗೆ ನೋಡಿದ್ರೆ ಹಿಂಗಿಡ್ತೈತೆ ಹೇಳ್ಬಚ್ಚೆ. ಯಾರ ತಕೊಂಡು ಹಾಕ್ತಾರೆ, ಯಾರ ತಕೊಂಡು ಹಾಕ್ತಾರೆ, ಹಳೆ ಯಾರ ತಕೊಂಡು ಬಚ್ಚೆ ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ಬೇಕು. ಟ್ರೇಡಿಂಗ್ ಮಾಡೋಣ ನೋಡು, ಲಕ್ಷಗಳು ಸಂಪಾದನೆ ಮಾಡ್ಬೋದು. ಅಲ್ಲಲ್ಲಲ್ಲಲ್ಲಲ್ಲ ಎಷ್ಟೈತೆ ಮನೆಯಲ್ಲಿ? ಎಷ್ಟು ಇರ್ತದೆ ಬರಲೇ ಏನಿಲ್ಲ. ಇದೊಂದು ಓದ್ಕೊಂಡ್ಬಿಟ್ರೆ ಬಂದ್ಬಿಡ್ತೈತೆಲ್ಲ. ಕಷ್ಟ ಆಯ್ತಾ? ನಮ್ಮ ಹುಡುಗ ಟ್ರೇಡಿಂಗ್ ಬುಕ್ ತಗೊಂಡ. ಹಾಂ ತಗೊಂತಾನಂತೆ ಗಾಯ್ಸ್. ನೋಡಿ ತಗೊಂಡಿಲ್ಲ ಅಂದರೆ ಕಲ್ಲಾಗ್ತೀನಿ. ಓಡಾಡಿದ್ರೆ ತಾನೇ ಇದ್ ಕಡೆ ಎಲ್ಲ. ಈಗ ಶಿಶಾ ಏನೋ ಬಿಸ್ಲು. ಹಾಂ ಒಂದು ನಾಲ್ಕು ಚಿಡಿ ಒಂದು. ಅಲ್ಲ ಬೋರ್ಡಲ್ಲಿ ಕನ್ನಡನೇ ಇಲ್ಲಲ್ಲ ನೋಡೋ ಎಲ್ಲಾನ ಕನ್ನಡ ಬರ್ತಾನೆ. ಇಂಗ್ಲೀಷ್ ಬರಲ್ಲ ಅಂತ ಹೇಳು. ಕನ್ನಡ ಬರ್ತಿಲ್ಲ ಅಂತ ಇಂಗ್ಲೀಷ್ ಬರಲ್ಲ ಅಂತ ಹೇಳು. ಅಲ್ಲ ಬಚ್ಚೆ ನೋಡೋ ಇವಾಗ ನೋಡ ನಂಗೆ ಕನ್ನಡ ಬರಲ್ಲ, ಇದು ಇಂಗ್ಲೀಷ್ ಬರಲ್ಲಪ್ಪ. ನೋಡಿ ಏನು ಅರ್ಥ ಆಗ್ತಿದ್ದಿದ್ದು, ಅರ್ಥ ಬೇಕ್ತಾನೆ ಅವ್ರಿಗೆ. ಈ ಬೆಂಗಳೂರು ಕಡೆ ಮಾಮೂಲಿ ಅನ್ಕೊಂಡು ನಾವು ಹಂಗೆ ಆಟೋಗೆ ಬಂದ್ವಿ. ಏನು ಟ್ರಾಫಿಕ್ ಅಣ್ಣ ಬೆಂಗಳೂರಲ್ಲಿ ಫುಲ್ಲು. ನಾವೆಲ್ಲ ಹಳ್ಳಿ ಕಡೆ ಅವ್ರಣ್ಣ, ಬೆಂಗಳೂರಿಗೆಲ್ಲ ಹೊಸಬ್ರು. ನಾವು ಕೋಲಾರ ಹತ್ರ ಮಾಲೂರು ಹೊಸಕೋಟೆ ಆ ಕಡೆಯವರು. ಯಾವ ಊರಣ್ಣ? ಚಿತ್ತೂರು. ಹಾಂ ಹಾಂ. ಈಗ ಬರೋ ಬದಲು ಮುಂದೆ ಇಲ್ಕಂದ್ರೆ ಟೂರ್ ಹೋಗ್ಬಿಡ್ಬೋದಾಗಿತ್ತು. ಮೈಸೂರಿಗೆ ಕೇಳ್ಕೊಂಡ್ರೆ ಆರಾಮಾಗಿ ಮೈಸೂರಿಗೆಲ್ಲಾದ್ರೂ ಟ್ರಿಪ್ ಹೊಡೆದು ಬಿಡ್ಬೋದಾಗಿತ್ತಣ್ಣ ಈ ಬಿಸಿಲಲ್ಲಿ ಇದ್ರಲ್ಲಿ ಬರೋ ಅಷ್ಟೊತ್ತಿಗೆ. ಒಂದು ವೀಡಿಯೋ ಆಗೋದು 10 ರೂಪಾಯಿ ಕೊಡಬೇಕು. ತೋರ್ಸಕ್ಕೆ 50 ರೂಪಾಯಿ. ಏನೋ ನಿನ್ನ ಓಹೋ ಏನು ಅನ್ಕೊಂಬಿಟ್ಟಿದ್ಯಾ ನೀನು? ನಿನಗೆ ನೀನು ಸೆಲೆಬ್ರಿಟಿ ಅನ್ಕೊಂಡ್ಬಿಟ್ಟಿದ್ಯಾ ಶಿಷ್ಯ? ಏನು ಹಾಂ ಹಿಡ್ದಾಕಲ್ಲ, ಹಿಡ್ದಾಕ್ಬಿಟ್ರೆ ಕೊಡ್ಬೇಕಪ್ಪ ಶಿಷ್ಯ. ಈ ಬೆಂಗಳೂರು ಸವಾಸ ಬೇಡ, ಆಕ್ರೋಶ ಇದೆ. 50 ರೂಪಾಯಿ ಬೇಡ ಗಾಡಿ ಎಲ್ಲ ಓಡ್ಸಕ್ಕಾಗಲ್ಲ. 150 ರೂಪಾಯಿ, 200 ರೂಪಾಯಿ ಡ್ರೈವಿಂಗ್ ಚಾರ್ಜಸ್. ನಾನೇ ಕೊಟ್ಬಿಡ್ತೀನಿ, ನೀನೇ ಓದ್ಬಿಡ್. ಮತ್ತೆ ಇಲ್ಲಿ ಅಲ್ಲಿಂದ ಬಂದು ನಿದ್ದೆ ಇಲ್ದಿರೋ ಬಂದಿದ್ದೀನಿ. ಅರ್ಥ ಮಾಡ್ಕೋಬೇಕು ನೀನು. 250 ಕೊಟ್ಟಿರೋದು ಲಾಸ್ಟ್. ಬೇಡ ಕೊಟ್ಟಿಲ್ಲ ನಾನು. ಕ್ಯಾಶ್ ಕೊಡು, ಕ್ಯಾಶ್ ಕೊಡು. ಕ್ಯಾಶ್ ಇಲ್ಲ ಇಲ್ಲ ಗುರು. ಬ್ಯಾಂಕ್ ಅಕೌಂಟ್ ಇಲ್ಲ ಮಾಡಿಲ್ಲ. ನನ್ನ ಹತ್ರ ಹೆಂಗ ಒಳ್ಳೇದಾಗ್ಲಿ, ಆರಾಮಾಗಿದ್ದೀನಾ? ಬಾಯ್ನಾ. ಈ ಬೆಂಗಳೂರು ಸವಾಸ ನಮ್ಮ ದೇವರಣ್ಣ. ನಾವಂತೂ ಬರಲ್ಲ ಗುರು. ಅಲ್ಲೇ ಎಲ್ಲ ಹೊಸಕೋಟೆ ಓರೇನ್ ಬಿರುಸಾಗಿದ್ಯಾ ಯಾವ್ದೋ ಮಂದಿ ಇಲ್ಲಿ ದೂರ. ಅಯ್ಯೋ ಯಾಕೆ ಹೇಳ್ತೀರಾ, ನಮ್ಮ ಬಾಳೆಗಳು ದೇವರಣ್ಣೆ. ಬಾಯ್ ಪಕ್ಕ ಬಿಲ್ಡಿಂಗ್ ಎಲ್ಲ ನೋಡಿಲ್ಲ ಎಷ್ಟು ನೋಡ್ರಿ.
ಗಾಯ್ಸ್ ನೋಡಿ ಫೈನಲಿ ಬಂದ್ರಿ, ಸುತ್ತಾಡ್ಕೊಂಡ್ ಬಂದ್ರಿ. ಬಚ್ಚ ಬೊ ನಂದು ಒಂದು ಥಾಟ್ ಪ್ರೊಸೆಸ್ ಏನು ಅಂತಂದ್ರೆ, ಕನ್ಸು ಕಾಣೋದಾದ್ರೆ ದೊಡ್ಡದಾಗಿ ಕಾಣಬೇಕು. ಯಾಕಂದ್ರೆ ಮನುಷ್ಯನಿಂದ ಸಾಧ್ಯ ಆಗ್ತಿರೋದು ಯಾವುದೂ ಇಲ್ಲ. ಬೇರೆ ಯಾವುದೇ ಸಾಧನೆ ಮಾಡಿದ್ರು ಒಬ್ಬ ಮನುಷ್ಯನೇ ಮಾಡಿದಾನೆ, ಅವನ ಕೈಯಲ್ಲಿ ಮಾಡಕ್ಕಾದ್ರೆ ನನ್ನ ಕೈಯಲ್ಲಿ ಯಾಕೆ ಮಾಡಕ್ಕಾಗಲ್ಲ ಅನ್ನೋ ಒಂದು ಥಾಟ್ ಪ್ರೊಸೆಸ್.